ನೋಡ್ರಿ, ಈ ಹಿಂದಿನ ಕ್ಲಾಸ್ ಒಳಗ ನಾವು ನಿರ್ವಹಣೆಯ ಅರ್ಥವನ್ನ, ನಿರ್ವಹಣೆ ಪರಿಕಲ್ಪನೆಯ ಅರ್ಥವನ್ನ ನೋಡಿದ್ವಿ. ನಿರ್ವಹಣೆಯು ಗುರಿಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ಸಾಧಿಸುವ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಡೆಫಿನಿಷನ್ ಅನ್ನು ನಾವು ನೋಡಿದ್ವಿ. ಇದರೊಳಗೆ ಬರುವಂತಹ 3 ಮುಖ್ಯವಾದಂತಹ ಪದಗಳು: ಪ್ರಕ್ರಿಯೆ ಎಂದರೇನು, ಪರಿಣಾಮಕಾರಿ ಎಂದರೇನು ಮತ್ತು ದಕ್ಷತೆ ಎಂದರೇನು. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ನಂತರ ನಿರ್ವಹಣೆಯ ಗುಣಲಕ್ಷಣಗಳು ಯಾವುವು ಅದನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ತದನಂತರ ನಿರ್ವಹಣೆಯ ಉದ್ದೇಶಗಳನ್ನು ಮುಖ್ಯವಾಗಿ 3 ಪ್ರಕಾರವಾಗಿ ವಿಭಜಿಸಲಾಗಿದೆ. ಸಂಘಟನಾತ್ಮಕ ಉದ್ದೇಶಗಳು, ಅದರೊಳಗೆ ಮತ್ತು ಅಸ್ತಿತ್ವ, ಲಾಭ, ಬೆಳವಣಿಗೆ, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. 2ನೇ ಮುಖ್ಯವಾದಂತಹ ಉದ್ದೇಶ ಸಾಮಾಜಿಕ ಉದ್ದೇಶಗಳು, ಆಮೇಲೆ ವೈಯಕ್ತಿಕ ಉದ್ದೇಶಗಳು. ಕೊನೆಗೆ ನಾವು ಹಿಂದಿನ ಸೆಷನ್ ಒಳಗೆ ಡಿಸ್ಕಸ್ ಮಾಡಿದ್ದು ನಿರ್ವಹಣೆಯ ಪ್ರಾಮುಖ್ಯತೆ. ಒಟ್ಟು 5 ಪ್ರಾಮುಖ್ಯತೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಬರೋಣ ನಿರ್ವಹಣೆಯ ಸ್ವರೂಪ. It is also called as nature of management. ನಿರ್ವಹಣೆಯ ಸ್ವರೂಪ. ಹಾಗಾದರೆ ಇವತ್ತು ನಾವು ನಿರ್ವಹಣೆಯ ಸ್ವರೂಪ ಎಂದರೇನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಒಂದು ನಿಮಿಷ. ಓಕೆ, ನಿರ್ವಹಣೆಯ ಸ್ವರೂಪ. ನಿರ್ವಹಣೆಯು ನಾಗರಿಕತೆಯಷ್ಟೇ ಹಳೆಯದಾಗಿದೆ. ಮ್ಯಾನೇಜ್ಮೆಂಟ್ ಈಸ್ ಆಸ್ ಓಲ್ಡ್ ಆಸ್ ಸಿವಿಲೈಸೇಷನ್. ನಿರ್ವಹಣೆಯು ನಾಗರಿಕತೆಯಷ್ಟೇ ಹಳೆಯದಾಗಿದೆ. ಆಧುನಿಕ ಸಂಘಟನೆಗಳು, ನೀವೇನು ಇತ್ತೀಚೆಗೆ ನೋಡ್ತೀರಲ್ಲ, ಆಧುನಿಕ ಸಂಘಟನೆಗಳು ಇತ್ತೀಚಿನ ಬೆಳವಣಿಗೆಯಾಗಿವೆಯಾದರೂ ಮಾಡರ್ನ್ ಆರ್ಗನೈಸೇಷನ್ ಅದೇ ರೀಸೆಂಟ್ ಡೆವಲಪ್ಮೆಂಟ್ಸ್. ಬಟ್ ಸಂಘಟಿತ ಚಟುವಟಿಕೆಗಳು ಅಥವಾ ಗುಂಪು ಚಟುವಟಿಕೆಗಳು ಪ್ರಾಚೀನ ನಾಗರಿಕತೆಗಳ ಕಾಲದಿಂದಲೂ ಅಸ್ತಿತ್ವದಲ್ಲಿವೆ. ಜನ ಕೂಡಿ ಕೆಲಸ ಮಾಡುವಂತಹ ಒಂದು ಸಿಸ್ಟಮ್ ಏನಿದೆಯಲ್ಲ, ಪದ್ಧತಿ ಏನಿದೆಯಲ್ಲ, ಇದು ಪ್ರಾಚೀನ ನಾಗರಿಕತೆಗಳ ಕಾಲದಿಂದಲೂ ಅಸ್ತಿತ್ವದಲ್ಲಿ. ಹಿಂದಿನ ಕಾಲದಲ್ಲೂ ಸಹ ನಾವು ಸಂಘಟಿತ ಚಟುವಟಿಕೆಗಳನ್ನು ಕಾಣ್ತೇವೆ. ಆರಂಭಿಕ ನಿರ್ವಹಣೆಯ ಆಚರಣೆಗಳು, ಇಟ್ ಮೀನ್ಸ್ ಇನಿಷಿಯಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಆರಂಭಿಕ ನಿರ್ವಹಣೆಯ ಆಚರಣೆಗಳು ಸರ್ಕಾರ ಮತ್ತು ವಾಣಿಜ್ಯ ಚಟುವಟಿಕೆಗಳ
ಅನುಭವದ ಆಧಾರದ ಮೇಲೆ ಸರ್ಕಾರ ಮತ್ತು ವ್ಯಾವಹಾರಿಕ ಚಟುವಟಿಕೆಗಳ ಅನುಭವದ ಆಧಾರದ ಮೇಲೆ ಬೆಳವಣಿಗೆಗೊಂಡ ನಿಯಮ ಮತ್ತು ನಿಬಂಧನೆಗಳ ಒಂದು ಸಮೂಹವಾಗಿತ್ತು. ಅಂದ್ರೆ ವಾಣಿಜ್ಯ ಸಂಸ್ಥೆಗಳು, ವ್ಯಾವಹಾರಿಕ ಸಂಸ್ಥೆಗಳು ತಮ್ಮ ಅನುಭವಗಳ ಆಧಾರದ ಮೇಲೆ ಮತ್ತು ಸರ್ಕಾರದ ನಿರೀಕ್ಷೆಯ ಆಧಾರದ ಮೇಲೆ ಕೆಲವೊಂದು ನಿಯಮ ಮತ್ತು ನಿಬಂಧನೆಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ, ಅಂದ್ರೆ ಒಂದು ಸಂಸ್ಥೆಯನ್ನ ನಿರ್ವಹಣೆ ಮಾಡುವ ಸಲುವಾಗಿ ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು, ನಿರ್ವಹಣೆಯನ್ನ ಹೇಗೆ ಆಚರಿಸಬೇಕು ಎಂಬುದರ ಬಗ್ಗೆ ಕೆಲವೊಂದು ನಿಯಮ ಮತ್ತು ನಿಬಂಧನೆಗಳನ್ನ ಅಭಿವೃದ್ಧಿಪಡಿಸಿದ್ರು. ಸೊ ಆ ನಿಯಮ ಮತ್ತು ನಿಬಂಧನೆಗಳ ಸಮೂಹವೇ ಆರಂಭಿಕ ನಿರ್ವಹಣೆಯ ಆಚರಣೆಗಳಾಗಿತ್ತು. ವ್ಯಾಪಾರ ಮತ್ತು ವಾಣಿಜ್ಯದ ಅಭಿವೃದ್ಧಿಯು ಕ್ರಮೇಣ ನಿರ್ವಹಣೆಯ ತತ್ವಗಳು ಮತ್ತು ಆಚರಣೆಗಳ ಅಭಿವೃದ್ಧಿಗೆ ಕಾರಣವಾಯಿತು. ಹೇಗೆ ವ್ಯಾಪಾರದಲ್ಲಿ ಮತ್ತು ವಾಣಿಜ್ಯದಲ್ಲಿ ಕ್ರಮೇಣವಾಗಿ ಅಭಿವೃದ್ಧಿ ಆಗ್ತಾ ಹೋಯಿತು, ಅದೇ ತರಹ ನಿರ್ವಹಣೆಯ ತತ್ವಗಳು ಮತ್ತು ಅದರ ಪ್ರಾಕ್ಟೀಸ್ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿ ಆಗ್ತಾ ಹೋಯಿತು. ಇಂದು ನಿರ್ವಹಣೆ ಎಂಬ ಪದವು ವಿವಿಧ ಅರ್ಥಗಳನ್ನು ಹೊಂದಿದೆ. ನಿರ್ವಹಣೆ ಎಂಬ ಪದವು ವಿವಿಧ ಅರ್ಥಗಳನ್ನು ಹೊಂದಿದೆ. ಅವು ನಿರ್ವಹಣೆಯ ಸ್ವರೂಪದ ಪ್ರಮುಖ ಅಂಶಗಳನ್ನು ಎತ್ತಿ ತೋರಿಸುತ್ತವೆ. ಕಾಲಾಂತರದಲ್ಲಿ ಓವರ್ ದಿ ಪ್ಯಾಸೇಜ್ ಆಫ್ ಟೈಮ್ ನಿರ್ವಹಣೆಯು ತನ್ನದೇ ಆದ ಗುಣಲಕ್ಷಣಗಳೊಂದಿಗೆ, ತನ್ನದೇ ಆದಂಥ ಫೀಚರ್ಸ್ಗಳೊಂದಿಗೆ ಒಂದು ಚಲನಶೀಲ ವಿಷಯವಾಗಿ, ಡೈನಾಮಿಕ್ ಡಿಸಿಪ್ಲಿನ್, ಡೈನಾಮಿಕ್ ಸಬ್ಜೆಕ್ಟ್, ಚಲನಶೀಲ ವಿಷಯವಾಗಿ ಬೆಳವಣಿಗೆ ಹೊಂದಿದೆ. ಇತ್ತೀಚೆಗೆ ಓವರ್ ದಿ ಪ್ಯಾಸೇಜ್ ಆಫ್ ಟೈಮ್, ಕಾಲಾಂತರದಲ್ಲಿ ನಿರ್ವಹಣೆಯು ತನ್ನದೇ ಆದಂತಹ ಹಲವಾರು ವಿಶೇಷವಾದಂತಹ ಗುಣಲಕ್ಷಣಗಳೊಂದಿಗೆ ಒಂದು ಚಲನಶೀಲ ವಿಷಯವಾಗಿ ಬೆಳವಣಿಗೆ ಹೊಂದಿದೆ. ಈ ನಿರ್ವಹಣೆಯು ಒಂದು ಚಲನಶೀಲ ವಿಷಯವಾಗಿದೆ. ಅಂದರೆ ಇದರೊಳಗೆ ಚೇಂಜಸ್ಗಳು ಆಗ್ತಾನೆ ಇರ್ತಾವೆ. ವ್ಯವಹಾರದ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗೆ ಅನುಗುಣವಾಗಿ ಇದರೊಳಗೆ ಬದಲಾವಣೆಗಳು ಆಗ್ತಾ ಇರ್ತಾವೆ. ಸೊ ಅದಕ್ಕಾಗಿ ಇದು ಒಂದು ಚಲನಶೀಲ ವಿಷಯವಾಗಿ ಬೆಳವಣಿಗೆ ಹೊಂದಿದೆ. ಆದಾಗ್ಯೂ ನಿರ್ವಹಣೆಯ ಸ್ವರೂಪಕ್ಕೆ ಸಂಬಂಧಿಸಿದಂತೆ ನಿರ್ವಹಣೆಯು ವಿಜ್ಞಾನವೇ, ವೆದರ್ ಮ್ಯಾನೇಜ್ಮೆಂಟ್ ಈಸ್ ಅ ಸೈನ್ಸ್, ಅಥವಾ ಕಲೆಯೇ, ಆರ್ ಅನ್ ಆರ್ಟ್, ಅಥವಾ ಇವೆರಡೂ ಆಗಿದೆಯೇ, ವೆದರ್ ಇಟ್ ಈಸ್ ಬೋತ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್ ಎಂಬ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇದೆ. ವೆದರ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್, ನಿರ್ವಹಣೆಯು ಕಲೆಯಾಗಿದೆಯೋ, ಆರ್ ಮ್ಯಾನೇಜ್ಮೆಂಟ್ ಈಸ್ ಅ ಸೈನ್ಸ್, ನಿರ್ವಹಣೆಯು ವಿಜ್ಞಾನವಾಗಿದೆಯೋ, ಆರ್ ಮ್ಯಾನೇಜ್ಮೆಂಟ್ ಈಸ್ ಬೋತ್
ಎನ್ ಆರ್ಟ್ ಆಸ್ ವೆಲ್ ಎಸ್ ಸೈನ್ಸ್? ಈ ಒಂದು ಪ್ರಶ್ನೆಯನ್ನ, ಕ್ವಶನ್ ಅನ್ನ ಕೇಳಬೇಕಾಗಿದೆ. ಈ ಪ್ರಶ್ನೆಗೆ ಉತ್ತರಿಸುವ ಸಲುವಾಗಿ ನಾವೀಗ ಕಲೆ ಮತ್ತು ವಿಜ್ಞಾನ ಇವೆರಡರ ಲಕ್ಷಣಗಳನ್ನು ಪರಿಶೀಲಿಸುವುದರೊಂದಿಗೆ ನಿರ್ವಹಣೆಯು ಈ ಲಕ್ಷಣಗಳನ್ನು ಹೊಂದಿದೆ ಎಂದು ನೋಡಬೇಕು. ಆವಾಗ ನಾವು ನಮ್ಮ ನಿರ್ವಹಣೆಯು ಕಲೆಯಾಗಿದೆಯೋ ಅಥವಾ ವಿಜ್ಞಾನವಾಗಿದೆಯೋ ಎಂಬುದನ್ನು ನಿರ್ಧರಿಸಬಹುದು. ಸೊ ಹೀಗಾಗಿ ಮೊದಲಿಗೆ ನಾವು ನಿರ್ವಹಣೆಯು ಕಲೆಯಾಗಿದೆಯೋ ಅಥವಾ ವಿಜ್ಞಾನಿಯಾಗಿದೆಯೋ ಅನ್ನೋದನ್ನ ನಿರ್ಧರಿಸಬೇಕಾದರೆ ಕಲೆ ಎಂದರೇನು, ಕಲೆಯ ಲಕ್ಷಣಗಳು ಯಾವುವು ಮತ್ತು ಆ ಲಕ್ಷಣಗಳು ನಿರ್ವಹಣೆಯಲ್ಲಿ ಇದೆಯೋ ಅನ್ನೋದನ್ನು ನೋಡಬೇಕು. ಕಲೆಯ ಲಕ್ಷಣಗಳು ನಿರ್ವಹಣೆಯಲ್ಲಿ ಇದ್ದರೆ ನಿರ್ವಹಣೆಯೂ ಸಹ ಒಂದು ಕಲೆ ಎಂದು ನಾವು ನಿರ್ಧರಿಸಬಹುದು. ಅದೇ ರೀತಿಯಲ್ಲಿ ವಿಜ್ಞಾನ ಎಂದರೇನು, ವಿಜ್ಞಾನದ ಲಕ್ಷಣಗಳು ಏನು ಅದನ್ನು ನಾವು ತಿಳ್ಕೋಬೇಕು. ಆಮೇಲೆ ಆ ಲಕ್ಷಣಗಳು ನಿರ್ವಹಣೆಯಲ್ಲಿ ಇದೆಯೋ ಅನ್ನೋದನ್ನ ನೋಡಬೇಕು. ನಾವು ಅಲ್ಲಿ ಅದರ ಲಕ್ಷಣಗಳನ್ನು ಕಂಡ್ರೆ ನಿರ್ವಹಣೆಯೂ ಸಹ ಒಂದು ವಿಜ್ಞಾನವಾಗಿದೆ ಅಂತ ಹೇಳಿ ನಾವು ನಿರ್ಧರಿಸಬಹುದು. ಸೊ ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಾವು ನಿರ್ವಹಣೆಯು ಕಲೆಯಾಗಿ, ವೆದರ್ ಮ್ಯಾನೇಜ್ಮೆಂಟ್ ಈಸ್ ಎನ್ ಆರ್ಟ್ ಅನ್ನೋದನ್ನು ನೋಡೋಣ. ಸೊ ಅದಕ್ಕೂ ಮೊದಲು ಕಲೆ ಎಂದರೇನು, ವಾಟ್ ಈಸ್ ಎನ್ ಆರ್ಟ್, ಕಲೆ ಎಂದರೇನು ಅಂತ ಹೇಳಿ ನಾವು ಮೊದಲಿಗೆ ತಿಳ್ಕೋಬೇಕಾಗ್ತದೆ. ಸೊ ಹಾಗಾದ್ರೆ ಕಲೆ ಎಂದರೇನು? ಸೊ ನಾನು ಹೇಳ್ತಾ ಇರ್ತೀವಿ, ಅವನಿಗೆ ಒಳ್ಳೆ ಹಾಡೋ ಕಲೆ ಇದೆ, ಅವನಿಗೆ ಒಳ್ಳೆಯ ಡಾನ್ಸ್ ಮಾಡೋ ಕಲೆ ಇದೆ, ಅವನಿಗೆ ಒಳ್ಳೆ ಸ್ಪೀಚ್ ಮಾಡುವಂಥ ಕಲೆ ಇದೆ. ಸೊ ಇವೆಲ್ಲ ಕಲೆ ಅಂತ ನಾವು ಕರಿತೀವಿ. ಡಾನ್ಸಿಂಗ್, ಸಿಂಗಿಂಗ್, ಪಬ್ಲಿಕ್ ಸ್ಪೀಚ್ ಇವೆಲ್ಲ ಕಲೆಗಳು. ಸೊ ಇವು ಕಲೆಯ ಉದಾಹರಣೆಗಳು. ಹಾಗಾದರೆ ಕಲೆ ಅಂದ್ರೆ ಏನು? ವಾಟ್ ಈಸ್ ಎನ್ ಆರ್ಟ್? ಕಲೆ ಎಂದರೆ ಅಪೇಕ್ಷಿತ ಫಲಿತಾಂಶಗಳನ್ನು, ಡಿಸೈರ್ಡ್ ರಿಸಲ್ಟ್, ನಾವು ಏನು ಬಯಸ್ತೀವಲ್ಲ ಅಂಥ ಫಲಿತಾಂಶವನ್ನು ಪಡೆಯುವ ಸಲುವಾಗಿ, ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸುವ ಸಲುವಾಗಿ, ನಾವು ಬಯಸಿದ ಫಲಿತಾಂಶವನ್ನು ಪಡೆಯುವ ಸಲುವಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜ್ಞಾನವನ್ನು, ನಮ್ಮಲ್ಲಿ ಇರುವಂತಹ ಜ್ಞಾನವನ್ನು, ನಾವು ಪಡೆದಿರುವಂತಹ ಜ್ಞಾನವನ್ನು ಕೌಶಲ್ಯಪೂರ್ಣ, ಸ್ಕಿಲ್ಫುಲ್ಲಿ, ಕೌಶಲ್ಯಪೂರ್ಣ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದನ್ನು ಕಲೆ ಎನ್ನುತ್ತಾರೆ. ವೈಯಕ್ತಿಕವಾಗಿ ಅನ್ವಯಿಸುವುದು, ನಮ್ಮಲ್ಲಿ ಇರುವಂತಹ ಜ್ಞಾನವನ್ನು, ನಿರ್ದಿಷ್ಟ ಕ್ಷೇತ್ರದಲ್ಲಿ ನಾವು ಹೊಂದಿರುವಂತಹ ಜ್ಞಾನವನ್ನು, ಅದು ಡಾನ್ಸಿನ ಜ್ಞಾನ ಇರಬಹುದು, ಹಾಡುವ ಜ್ಞಾನ ಇರಬಹುದು, ಡ್ರಾವಿಂಗ್ ಚಿತ್ರಕಲೆಯ ಜ್ಞಾನ ಇರಬಹುದು, ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಜ್ಞಾನ ಇರಬಹುದು. ಆ ಜ್ಞಾನವನ್ನು ಕೌಶಲ್ಯಪೂರ್ಣ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದಕ್ಕೆ ಕಲೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಸಪೋಸ್ ಸೀತಾ ಮತ್ತು ಗೀತಾ, ಬೋತ್ ಆರ್ ಸಿಸ್ಟರ್ಸ್, ಟ್ವಿನ್ ಸಿಸ್ಟರ್ಸ್, ಅವಳಿ ಜೋಡಿ. ಇವರು ಇಬ್ರು 2 ವರ್ಷಗಳ ಕಾಲ ಡಾನ್ಸ್ ಕೋರ್ಸ್ ಅನ್ನ ಕಲ್ತಿದ್ದಾರೆ, ಮುಗಿಸಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಬೋತ್ ಹ್ಯಾವ್ ಪಾಸ್ಡ್ ಡಾನ್ಸ್ ಕೋರ್ಸ್ ಆಫ್ 2 years. ಇಬ್ರು ಕಡೆಯೂ
ಡಾನ್ಸ್ ಮಾಡುವ ಜ್ಞಾನ ಇದೆ. ಬಿಕಾಸ್ ದೇ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಕೋರ್ಸ್ ಆಫ್ ಡಾನ್ಸ್. ಡಾನ್ಸ್ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ತೆಗೆದುಕೊಂಡು 2 ವರ್ಷ ಡಾನ್ಸ್ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಕೋರ್ಸ್ ದೇ ಪರ್ಫಾರ್ಮ್. ಅವರು ಡಾನ್ಸ್ ಅನ್ನ ಪರ್ಫಾರ್ಮ್ ಮಾಡಬೇಕಾಗ್ತದೆ. ಬೇರೆ ಬೇರೆ ಕಡೆ ಹೋಗಿ ಸ್ಟೇಜ್ ಮೇಲೆ ಡಾನ್ಸ್ ಅನ್ನ ಪರ್ಫಾರ್ಮ್ ಮಾಡಬೇಕು. ನೀವು ನೋಡಿರ್ಬೋದು, ಆವಾಗ ನೀವು ಗಮನಿಸಬಹುದು, ಸೀತಾ ಮತ್ತು ಗೀತಾ ಇಬ್ರು ಅವಳಿ ಜವಳಿ, ಇಬ್ರು 2 ವರ್ಷದ ಡಾನ್ಸ್ ಕೋರ್ಸ್ ಅನ್ನ ಮುಗಿಸಿದ್ದಾರೆ. ಇಬ್ರು ಒಂದೇ ಸ್ಟೇಜ್ ಮೇಲೆ ಡಾನ್ಸ್ ಅನ್ನ ಮಾಡಿದ್ರೂ ಸಹ ಅವರ ಪರ್ಫಾರ್ಮೆನ್ಸ್ ನಲ್ಲಿ ವ್ಯತ್ಯಾಸ ಇರುತ್ತದೆ. ಸೀತಾ ಫಾರ್ ಎಕ್ಸಾಂಪಲ್ ಬಹಳ ಚೆನ್ನಾಗಿ ಮಾಡಿರ್ಬೋದು, ಗೀತಾ ಅಷ್ಟು ಚೆನ್ನಾಗಿ ಮಾಡಿರ್ಬೋದು. ಸೊ ಈ ವ್ಯತ್ಯಾಸಕ್ಕೆ ಕಾರಣ ಏನು? ಇಬ್ರು 2 ವರ್ಷ ಕೋರ್ಸ್ ಮಾಡಿದಾರೆ, ಇಬ್ರು ಅಕ್ಕ ತಂಗಿರು, ಒಂದೇ ಫ್ಯಾಮಿಲಿಯಿಂದ ಬಂದಾರ, ಒಂದೇ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಾ ಇದ್ದಾರೆ, ಒಂದೇ ಸಮಯದಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಇವರ ಒಂದು ಕಾರ್ಯಕ್ಷಮತೆಯಲ್ಲಿ ಭಿನ್ನತೆ ಇದೆ. ಸೊ ಅದು ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ದ ಆರ್ಟ್. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಸ್ಕಿಲ್. ಸೀತಾ ಮತ್ತು ಗೀತಾ ಅವರು ಇಬ್ಬರು ತಾವು ಹೊಂದಿರುವಂತಹ ಆ ಒಂದು ಡ್ಯಾನ್ಸಿನ ಜ್ಞಾನವನ್ನ ತಮ್ಮಲ್ಲಿ ಇರುವಂತಹ ಒಂದು ಕೌಶಲ್ಯತೆಯ ಆಧಾರದ ಮೇಲೆ ಅದನ್ನ ಭಿನ್ನ ರೀತಿಯಲ್ಲಿ ಅನ್ವಯಿಸ್ಕೊಳ್ತಾರ, ಅಪ್ಲೈ ಮಾಡ್ತಾರ, ಬಳಸ್ಕೊಂತಾರೆ. ಸೀತಾ ತನ್ನ ಬುದ್ಧಿಶಕ್ತಿಯ ಅನುಗುಣವಾಗಿ, ತನ್ನ ಕೌಶಲ್ಯತೆಯ ಅನುಗುಣವಾಗಿ ಅಕ್ಕಿ ಆ ಒಂದು ಜ್ಞಾನವನ್ನು ಬಳಸ್ಕೊಂಡ್ರೆ, ಗೀತಾ ಅವಳದೇ ಆದಂಥ ಕೌಶಲ್ಯತೆಯ ಆಧಾರದ ಮೇಲೆ ಆಕಿ ಆ ಜ್ಞಾನವನ್ನು ಬೇರೆ ರೀತಿಯಾಗಿ ಬಳಸ್ಕೊಂಡ್ರು. ಸೊ ಹೀಗಾಗಿ ಇಬ್ಬರ ಪರ್ಫಾರ್ಮೆನ್ಸ್ ನಲ್ಲಿ ಭಿನ್ನತೆ ಇರುತ್ತದೆ. ಸೊ ಹೀಗೆ ವ್ಯಕ್ತಿಗಳು ತಮ್ಮಲ್ಲಿ ಇರುವಂತಹ ಜ್ಞಾನವನ್ನ ಕೌಶಲ್ಯಪೂರ್ಣವಾಗಿ ಮತ್ತು ವೈಯಕ್ತಿಕವಾಗಿ ಏನು ಬಳಕೆ ಮಾಡ್ತಾರಲ್ಲ, ಸೊ ಅದಕ್ಕೆ ನಾವು ಕಲೆ ಎಂದು ಕರೆಯುತ್ತೇವೆ. ಸೊ ಅದೇ ತರ ಸಿಂಗರ್, ಇಬ್ಬರ ಸಿಂಗರ್ ಪರ್ಫಾರ್ಮೆನ್ಸ್ ಒಂದೇ ತರ ಇರೋದಿಲ್ಲ. ಇಬ್ರು ಸಿಂಗಿಂಗ್ ಕ್ಲಾಸ್ ಹೋಗಿದ್ದಾರೆ, ಇಬ್ರು ಸಂಗೀತನ ಕಲ್ತಿದ್ದಾರೆ ಅಂದ್ರೂ ಸಹ ಅವರಲ್ಲಿರುವಂತಹ ಒಂದು ಕೌಶಲ್ಯ ಅದು ಭಿನ್ನವಾಗಿರುತ್ತದೆ. ಸೊ ಅವರಲ್ಲಿರುವಂತಹ ಒಂದು ಜಾಣ್ಮೆ ಅಥವಾ ಒಂದು ಸೃಜನಶೀಲತೆ, ಕ್ರಿಯೇಟಿವಿಟಿ, ಸೊ ಅದಕ್ಕೆ ಅನುಗುಣವಾಗಿ ಅವರ ಪರ್ಫಾರ್ಮೆನ್ಸ್ ಭಿನ್ನವಾಗಿರುತ್ತದೆ. ಸೊ ಅದಕ್ಕಾಗಿ ಕಲೆ ಅಂದ್ರೆ ಏನರಪ್ಪ ಅಂತಂದ್ರೆ, ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಕೌಶಲ್ಯಪೂರ್ಣ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದಕ್ಕೆ ಕಲೆ ಎಂದು ಕರೆಯುತ್ತಾರೆ. ಇನ್ನು ಕಲೆಯ ಗುಣಲಕ್ಷಣಗಳು ಯಾವುವು, ಮೂಲ ಲಕ್ಷಣಗಳು ಯಾವುವು? ಕಲೆಯ ಮೂಲ ಲಕ್ಷಣ ಮೊದಲನೇದ್ದು ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್. ಮೊದಲನೇ ಲಕ್ಷಣ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್. ನಿರ್ದಿಷ್ಟ ಸೈದ್ಧಾಂತಿಕ ಜ್ಞಾನವು ಅಸ್ತಿತ್ವದಲ್ಲಿದೆ ಎಂಬುದು ಕಲೆಯ ಪೂರ್ವಕಲ್ಪನೆಯಾಗಿದೆ. ಒಂದು ನಿರ್ದಿಷ್ಟ ಸ್ವರೂಪದ ಕಲೆಗೆ ಅನ್ವಯಿಸುವ ಮೂಲ ತತ್ವಗಳನ್ನು ಪರಿಣಿತರು, ಆ ಕ್ಷೇತ್ರದಲ್ಲಿರುವಂತಹ ಪರಿಣಿತರು ಪಡೆದುಕೊಂಡಿದ್ದಾರೆ. ದೇರ್ ಆರ್ ನಂಬರ್ ಆಫ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್. ಫಾರ್ ಎಕ್ಸಾಂಪಲ್, ಡಾನ್ಸ್ ಫೀಲ್ಡ್ ಒಳಗೆ ಹಲವಾರು ಪರಿಣಿತರು ಅದ. ಅವರು ತಮ್ಮ ಒಂದು ಅನುಭವದ ಆಧಾರದ ಮೇಲೆ ಅಧ್ಯಯನವನ್ನ ಮಾಡಿ, ಅವಲೋಕನವನ್ನ ಮಾಡಿ, ಆ ಕ್ಷೇತ್ರದೊಳಗೆ ಹಲವಾರು ತತ್ವಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ.
ಒಂದು ಲಿಟ್ರೇಚರ್ ಅನ್ನ ತಯಾರು ಮಾಡಿದ್ದಾರೆ, ಒಂದು ಸಿದ್ಧಾಂತವನ್ನ ತಯಾರು ಮಾಡಿದ್ದಾರೆ. ಸೊ ಹೀಗೆ ಪ್ರತಿಯೊಂದು ಕಲೆಯು ಒಂದು ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವವನ್ನ ಹೊಂದಿದೆ. ಪ್ರತಿಯೊಂದು ಕಲೆಗೆ ಒಂದು ಥಿಯರಿಟಿಕಲ್ ನಾಲೆಜ್ ಇದೆ ಎಂದು ನಾವು ಭಾವಿಸ್ತೇವೆ. ಇನ್ನು ಎರಡನೇದ್ದು ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ಈ ಒಂದು ಮೂಲ ಜ್ಞಾನ ಅಥವಾ ಸೈದ್ಧಾಂತಿಕ ಜ್ಞಾನದ ಬಳಕೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಹೋಗುತ್ತದೆ. ಸೊ ಆಗಲೇ ನಿಮ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ, ಸೀತಾ ಮತ್ತು ಗೀತಾ ಅವರಿಬ್ರು ಡಾನ್ಸ್ ಕೋರ್ಸ್ ಅನ್ನ ಕಲ್ತಿದ್ದಾರೆ. ಅವರಿಬ್ರು ಕಡೆ ಮೂಲ ಜ್ಞಾನ ಇದೆ, ಆದರೆ ಅದರ ಬಳಕೆ ಸೀತಾ ಮತ್ತು ಗೀತಾ ಭಿನ್ನವಾಗಿ ಮಾಡುತ್ತಾರೆ. ಸೊ ಹೀಗೆ ಮೂಲ ಜ್ಞಾನದ ಬಳಕೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಹೋಗುತ್ತದೆ. ಇನ್ನು ಮೂರನೇ ಲಕ್ಷಣ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಎಲ್ಲ ಕಲೆಗಳು ಪ್ರಾಯೋಗಿಕಗಳಾಗಿವೆ. ಪ್ರಾಕ್ಟಿಕಲ್. ಆಲ್ ದಿ ಆರ್ಟ್ಸ್ ಆರ್ ಪ್ರಾಕ್ಟಿಕಲ್, ಎಕ್ಸ್ಪೆರಿಮೆಂಟೆಡ್. ಅಸ್ತಿತ್ವದಲ್ಲಿರುವ ಥಿಯರಿಟಿಕಲ್ ನಾಲೆಜ್ ಅನ್ನ, ಸೈದ್ಧಾಂತಿಕ ಜ್ಞಾನವನ್ನು ಸೃಜನಾತ್ಮಕವಾಗಿ ಆಚರಣೆಗೆ ತರುವುದನ್ನು ಕಲೆಯು ಒಳಗೊಂಡಿದೆ. ಏನು ಈ ಒಂದು ಥಿಯರಿಟಿಕಲ್ ನಾಲೆಜ್ ಇದೆಯೋ, ಜನರು ತಮ್ಮಲ್ಲಿ ಇರುವಂತಹ ಜಾಣ್ಮೆ ಮತ್ತು ಸೃಜನಶೀಲತೆಯ ಆಧಾರದ ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡುತ್ತಾರೆ. ಇವು ಮೂರು ಕಲೆಯ ಮುಖ್ಯವಾದಂತಹ ಲಕ್ಷಣಗಳು. ಈಗ ನಾವು ನೋಡೋಣ, ವೆದರ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಗಾಟ್ ದೀಸ್ ಫೀಚರ್ಸ್. ನಿರ್ವಹಣೆಯು ಈ ಒಂದು ಲಕ್ಷಣಗಳನ್ನ ಹೊಂದಿದೆಯೋ. ಸೊ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಆಲ್ಸೋ ಗಾಟ್ ದೀಸ್ ಫೀಚರ್ಸ್ ಆಫ್ ಆರ್ಟ್. ಈ ಕಲೆಯ ಮೂರು ಏನು ಲಕ್ಷಣಗಳನ್ನು ನಾವು ನೋಡಿದ್ವಿಲ್ಲ, ಈ ಮೂರು ಲಕ್ಷಣಗಳು ನಾವು ಮ್ಯಾನೇಜ್ಮೆಂಟ್ ಒಳಗೆ ಕಾಣ್ತೇವೆ. ಸೊ ಹೀಗಾಗಿ ಮ್ಯಾನೇಜ್ಮೆಂಟ್ ಸಹ ಒಂದು ಕಲೆಯಾಗಿದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ, ಹಣಕಾಸು, ಫೈನಾನ್ಸಿಂಗ್, ಮತ್ತು ಮಾನವ ಸಂಪನ್ಮೂಲಗಳಂತಹ ಹ್ಯೂಮನ್ ರಿಸೋರ್ಸ್. These are the different fields of the management. Marketing, finance ಅಥವಾ ಫೈನಾನ್ಸಿಂಗ್ ಮತ್ತು ಹ್ಯೂಮನ್ ರಿಸೋರ್ಸ್ ಆರ್ ದಿ ಮೇನ್ 3 ಇಂಪಾರ್ಟೆಂಟ್ fields of the management. So here you will get lot of literature, ಹಲವಾರು ಸಾಹಿತ್ಯವನ್ನ, ವಿಪುಲವಾದ ಸಾಹಿತ್ಯವನ್ನ ನೀವು ಮಾರ್ಕೆಟಿಂಗ್ ವಿಷಯದೊಳಗೆ ಕಾಣ್ತೀರಿ. ಫೈನಾನ್ಸ್ ಅಥವಾ ಫೈನಾನ್ಸಿಂಗ್ ವಿಷಯದೊಳಗೆ ನೀವು ಕಾಣ್ತೀರಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಳಗೆ ಹಲವಾರು ಪುಸ್ತಕಗಳು, ಹಲವಾರು ಸಾಹಿತ್ಯವನ್ನು ನೀವು ಕಾಣ್ತೀರಿ. ಸೊ ಈ ಮಾರಾಟ ಪ್ರಕ್ರಿಯೆ, ಹಣಕಾಸು ಮತ್ತು ಮಾನವ ಸಂಪನ್ಮೂಲಗಳು, ದೀಸ್ ಆರ್ ದ ಪಾರ್ಟ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಇದರ ಅರ್ಥ ಏನು? ಮ್ಯಾನೇಜ್ಮೆಂಟು ಸಹ ತನ್ನದೇ ಆದಂಥ ಸೈದ್ಧಾಂತಿಕ ಜ್ಞಾನವನ್ನ ಹೊಂದಿದೆ ಅಂತ ಹೇಳಿದ್ರ ಅರ್ಥ. ಇನ್ನು ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ. ಸೊ ನಿರ್ವಹಣೆಯ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಆಫ್ ದ ಮ್ಯಾನೇಜ್ಮೆಂಟ್,
ಈ ನಿರ್ವಹಣೆಯ ವಿದ್ಯಾರ್ಥಿಗಳು ಸಹ ತಮ್ಮ ಸೃಜನಾತ್ಮಕತೆಯನ್ನ ಅವಲಂಬಿಸಿ ಈ ತತ್ವಗಳನ್ನು ವಿಭಿನ್ನವಾಗಿ ಅನ್ವಯಿಸುತ್ತಾರೆ. ಇವರು ಏನು MBA ಒಳಗ ನಿರ್ವಹಣೆಯನ್ನ ಕಲಿತಾರ, ನಿರ್ವಹಣೆಯ ತತ್ವವನ್ನ ಕಲಿತಾರ, ಅವುಗಳನ್ನ ಅವರು ತಮ್ಮ ಒಂದು ಕ್ರಿಯೇಟಿವಿಟಿ ಆಧಾರದ ಮೇಲೆ ಬೇರೆ ಬೇರೆ ರೀತಿಯಾಗಿ ಅದನ್ನ ಅನ್ವಯಿಸ್ತಾರೆ. ಸಪೋಸ್ A ಮತ್ತು B ಇಬ್ರು MBA ಪಾಸ್ ಮಾಡಿದ್ದಾರೆ, ಇದರ MBA ನ ಕಲ್ತಿದ್ದಾರೆ, MBA ಕೋರ್ಸ್ ಅನ್ನು ಮುಗಿಸಿದ್ದಾರೆ. ಅಂದ್ರೆ ಇಬ್ರು ಒಂದೇ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಲ್ಲ. Though they have completed the MBA courses, though they have acquired the knowledge of the principles of the management, but they practice it, but they apply it personally. A ಒಂದು ರೀತಿಯಲ್ಲಿ ಅದನ್ನ ಅಪ್ಲೈ ಮಾಡಿದ್ರೆ B ಒಂದು ರೀತಿಯಲ್ಲಿ ಅಪ್ಲೈ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ನಿರ್ವಹಣೆಯು ಒಂದು ಕಲೆ ಎಂದು ಹೇಳಬಹುದು. ಇನ್ನ ಮೂರನೇ ಒಂದು ಲಕ್ಷಣ, ಕಲೆಯ ಲಕ್ಷಣ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಒಬ್ಬ ಮ್ಯಾನೇಜರ್, ವ್ಯವಸ್ಥಾಪಕನು ತಾನು ಪಡೆದುಕೊಂಡ ಜ್ಞಾನವನ್ನು ಒಂದು ನಿರ್ದಿಷ್ಟ ಸನ್ನಿವೇಶದ ವಾಸ್ತವತೆಗಳ ಆಧಾರದಲ್ಲಿ ವ್ಯಕ್ತಿಗತವಾದ ಮತ್ತು ಕೌಶಲ್ಯಯುತವಾದ ರೀತಿಯಲ್ಲಿ ಅನ್ವಯಿಸಿಕೊಳ್ಳುತ್ತಾನೆ. ಒಂದು ಸಂಸ್ಥೆಯ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ, ಸೂಕ್ಷ್ಮ ಸನ್ನಿವೇಶಗಳನ್ನು ಅಧ್ಯಯನ ಮಾಡುತ್ತಾನೆ ಮತ್ತು ನಿರ್ದಿಷ್ಟ ಸನ್ನಿವೇಶಗಳ ಬಳಕೆಗೆ ತನ್ನದೇ ಆದಂತಹ ಸಿದ್ಧಾಂತಗಳನ್ನು ರೂಪಿಸಿಕೊಳ್ಳುತ್ತಾನೆ. ಇದು ವಿವಿಧ ರೀತಿಯ ನಿರ್ವಹಣಾ ಶೈಲಿಗಳ ಉಗಮಕ್ಕೆ ಅನುಭವ ಮಾಡಿಕೊಡುತ್ತದೆ. ಸೊ ನೀವು ಮುಂದಿನ ಚಾಪ್ಟರ್ ಒಳಗೆ ಇದನ್ನು ಕಲಿತೀರಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ಶಿಪ್ ಅಂತ ಹೇಳಿ. ಸೊ ಹೀಗೆ ನಾವು ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಒಳಗೂ ಸಹ ಕಲೆಯ 3 ಲಕ್ಷಣಗಳು ಅದಾವ. ಸೊ ಹೀಗಾಗಿ ಮ್ಯಾನೇಜ್ಮೆಂಟ್ ಈಸ್ ಎನ್ ಆರ್ಟ್ ಅಂತ ನಾವು ನೋಡ್ತೀವಿ. ಈಗ ನಾವು ನೋಡೋಣ ವೆದರ್ ಮ್ಯಾನೇಜ್ಮೆಂಟ್ ಈಸ್ ಅ ಸೈನ್ಸ್. ನಿರ್ವಹಣೆಯು ವಿಜ್ಞಾನವಾಗಿ, ವೆದರ್ ಮ್ಯಾನೇಜ್ಮೆಂಟ್ ಈಸ್ ಎ ಸೈನ್ಸ್, ನಿರ್ವಹಣೆಯು ವಿಜ್ಞಾನವಾಗಿದೆ. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ವಾಟ್ ಈಸ್ ಸೈನ್ಸ್. ವಿಜ್ಞಾನ ಎಂದರೇನು? ಸೊ ವಿಜ್ಞಾನ, ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ that explains general truth or the operation of general laws. ವಿಜ್ಞಾನವು ಸಾಮಾನ್ಯ ಸತ್ಯ ಅಥವಾ ಸಾಮಾನ್ಯ ನಿಯಮಗಳ ಕಾರ್ಯಾಚರಣೆಯನ್ನು ವಿವರಿಸುವ ಕ್ರಮಬದ್ಧವಾದ ಜ್ಞಾನವಾಗಿದೆ. ಸೊ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ. ನೀವು ನೋಡಿ, ಫಾರ್ ಎಕ್ಸಾಂಪಲ್ ಬಯಾಲಜಿ ತೆಗೆದುಕೊಳ್ರಿ, ಮ್ಯಾಥಮೆಟಿಕ್ಸ್ ತೆಗೆದುಕೊಳ್ರಿ, ಅಥವಾ ಫಿಸಿಕ್ಸ್ ತೆಗೆದುಕೊಳ್ರಿ. ಸೊ ದೀಸ್ ಆರ್ ದ ಸೈನ್ಸ್. ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್. ನಾಲೆಜ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಅದರೊಳಗೆ ಅರೇಂಜ್ ಅನ್ನ ಮಾಡಿದ್ದಾರೆ. ಈಗ ಫಿಸಿಕ್ಸ್ ಇದೆ, ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್. ಅದು ಏನ್ ಮಾಡುತ್ತದೆ? ಇಟ್ ಎಕ್ಸ್ಪ್ಲೇನ್ಸ್ ದ ರೂಲ್. ಅವು ಸಾಮಾನ್ಯ ಸತ್ಯಗಳನ್ನ ವಿವರಿಸುತ್ತವೆ. ನ್ಯೂಟನ್ಸ್ ಲಾ ಇದೆ, ಕೆಮಿಸ್ಟ್ರಿ ಇದೆ. ಇಟ್ ಈಸ್ ಆಲ್ಸೋ ಎ ಸೈನ್ಸ್. ಆ ಕೆಮಿಸ್ಟ್ರಿಯನ್ನ ನೀವು ಓದಿದರೆ ಯು ವಿಲ್ ಗೆಟ್ ದಿ ನಾಲೆಜ್. ಸೊ ದಟ್ಸ್ ವಾಟ್ ಇಸ್ ಕಾಲ್ಡ್ ಎಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್. Science is a systematic body of knowledge. When you read it, when you go through, you get some knowledge. And that knowledge is arranged systematically. Chapter wise arrange ಮಾಡಿದಾರೆ, ನೀವು ನೋಡಿದ್ರಿ. ಫಸ್ಟ್ ನಿಮ್ಗೆ ಏನು ಕಲಿಸ್ಬೇಕು ಅದನ್ನೇ ಅಲ್ಲಿ ಬರೆದಿದ್ದಾರೆ, ನೆಕ್ಸ್ಟ್ ಏನು ಬೇಕು ಅದನ್ನ ಬರೆದಿದ್ದಾರೆ, ಥರ್ಡ್ ಏನು ಬರಬೇಕು ಥರ್ಡ್ ಚಾಪ್ಟರ್ ಒಳಗೆ ಬರೆದಿದ್ದಾರೆ. It is arranged systematically. So that's why science is a systematic body of knowledge. And it explains the general truth. Chemistry
ಎಕ್ಸ್ಪ್ಲೇನ್ಸ್ ದ ಜನರಲ್ ಟ್ರುತ್, ಸಾಮಾನ್ಯ ಸತ್ಯವನ್ನ ಅದು ವಿವರಿಸುತ್ತದೆ. ಉದಾಹರಣೆಗೆ H2O. If you add 2 items of hydrogen with 1 item of oxygen, you will get water. ಅದರಿಂದ ಏನು ಉತ್ಪತ್ತಿ ಆಗುತ್ತದೆ? ನೀರು ಉತ್ಪತ್ತಿಯಾಗುತ್ತದೆ ಎಂದು ಅದು ವಿವರಿಸುತ್ತದೆ. ಅಂಡ್ ಇಟ್ ಈಸ್ ಎ ಜನರಲ್ ಟ್ರೂತ್. ನೀವು ಎಲ್ಲಾದ್ರೂ ಅದನ್ನ ಸೇರಿಸಿ ಅಥವಾ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ, ಯು ವಿಲ್ ಗೆಟ್ ದ ವಾಟರ್ ಬಟ್ ನಾಟ್ ಆಲ್ಕೋಹಾಲ್. H2O, 2 items of hydrogen, 1 item of oxygen ಅನ್ನು ಸೇರಿಸಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ವಾಟರ್. ಅದೇ ತರ ಮ್ಯಾಥಮೆಟಿಕ್ಸ್ ಏನ್ ಹೇಳ್ತಾ ಇದೆ? 2 into 3 = 6. ಎರಡನ್ನ 3ರಿಂದ ನೀವು ಗುಣಿಸಿದ್ರೆ ಉತ್ತರ ಬರೋದು 6. ನೀವು ಇದನ್ನ ಎಲ್ಲಾದ್ರೂ ಮಾಡಿ. ಅದೇ ತರ ನ್ಯೂಟನ್ಸ್ ಲಾ, ಏನಾದ್ರೂ ಒಂದು ವಸ್ತುವನ್ನು ನಾವು ಮೇಲಿಗೆ ಎಸೆದ್ರೆ ಅದು ಕೆಳಗೆ ಬಂದೇ ಬರುತ್ತದೆ, ಗ್ರಾವಿಟೇಷನ್. ಸೊ ದೀಸ್ ಆರ್ ದಿ ಜನರಲ್ ರೂಲ್ಸ್ ಅಥವಾ ಜನರಲ್ ಲಾಸ್. ಸೊ ಇವುಗಳನ್ನ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಕ್ರಮಬದ್ಧವಾದಂಥ ಜ್ಞಾನಕ್ಕೆ ನಾವು ವಿಜ್ಞಾನ ಅಂತ ಕರಿತೀವಿ. ಈಗ ಇದರ ಲಕ್ಷಣಗಳು ಯಾವುವು? ಮೊದಲನೇದು ಕ್ರಮಬದ್ಧವಾದ ಜ್ಞಾನ. ಮೊದಲನೇ ಲಕ್ಷಣ, ವಿಜ್ಞಾನದ ಮೊದಲನೇ ಲಕ್ಷಣ ಸಿಸ್ಟಮೆಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್. ವಿಜ್ಞಾನವು ಒಂದು ಕ್ರಮಬದ್ಧವಾದ ಜ್ಞಾನವಾಗಿದೆ. ಅದರ ತತ್ವಗಳು, ಪ್ರಿನ್ಸಿಪಲ್ಸ್, ಕಾರಣ ಮತ್ತು ಪರಿಣಾಮಗಳ ಸಂಬಂಧಗಳನ್ನು ಆಧರಿಸಿ. ಸೊ ಒಂದು ಉದಾಹರಣೆಗೆ, ಒಂದು ಸೇಬು ಮರದಿಂದ ನೆಲಕ್ಕೆ ಬೀಳುವ ವಿದ್ಯಮಾನವನ್ನು ಗುರುತ್ವಾಕರ್ಷಣೆ ನಿಯಮವು ವಿವರಿಸುತ್ತದೆ. ಸೊ ಹೀಗೆ ಸೈನ್ಸ್ ಒಂದು ಕ್ರಮಬದ್ಧವಾದಂಥ ಜ್ಞಾನವಾಗಿದೆ. ಎರಡನೇದು ಪ್ರಯೋಗ ಆಧಾರಿತ ತತ್ವಗಳು. ವಿಜ್ಞಾನದ ತತ್ವಗಳನ್ನು ಮೊದಲು ಅವಲೋಕನದ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ನಂತರದಲ್ಲಿ ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಪುನರಾವರ್ತಿತ ಪ್ರಯೋಗಗಳ ಮೂಲಕ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಯಾವುದೇ ಒಂದು ತತ್ವವನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಯು ಮಿಕ್ಸ್ 2 items of hydrogen with 1 atom of oxygen, it results in water. ಸೊ ಮೊದಲು ಇದನ್ನ ಅವಲೋಕನದ ಮೂಲಕ ಅಭಿವೃದ್ಧಿಪಡಿಸಲಾಯಿತು. ನಂತರ ಇದನ್ನ ಲ್ಯಾಬ್ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸೊ ಹೀಗೆ ಪ್ರತಿಯೊಂದು ತತ್ವವು, ಸೈನ್ಸಿನ ಪ್ರತಿಯೊಂದು ತತ್ವವು ಸಾಮಾನ್ಯವಾಗಿ ಪ್ರಯೋಗ ಆಧಾರಿತವಾಗಿರುತ್ತದೆ. ಸಾರ್ವತ್ರಿಕ ಸಿಂಧುತ್ವ ಮೂರನೇದು. ವಿಜ್ಞಾನದ ತತ್ವಗಳು ಸಾರ್ವತ್ರಿಕ ಸಿಂಧುತ್ವ ಮತ್ತು ಅನ್ವಯಿಸಿಕೆಯನ್ನು ಹೊಂದಿದೆ. ಇಟ್ ಈಸ್ ಟ್ರೂ ಎವ್ರಿವೇರ್. ಫಾರ್ ಎಕ್ಸಾಂಪಲ್, H2O = ವಾಟರ್. ಇಟ್ ಇಸ್ ಟ್ರೂ ಎವ್ರಿವೇರ್. ನೀವು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಇಂಡಿಯಾದೊಳಗೆ ಮಾಡ್ರಿ ಅಥವಾ ಅಮೆರಿಕಾದೊಳಗೆ ಮಾಡ್ರಿ, ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್. ಸೊ ಇದಕ್ಕೆ ನಾವು ಸಾರ್ವತ್ರಿಕ ಸಿಂಧುತ್ವ, ಯೂನಿವರ್ಸಲ್ ವ್ಯಾಲಿಡಿಟಿ ಅಂತ ಕರಿತೀವಿ. ಸೊ ಇವು 3 ಮುಖ್ಯವಾದಂತಹ ಲಕ್ಷಣಗಳು. ಇನ್ನು ನಿರ್ವಹಣೆಯು ಈ ಲಕ್ಷಣಗಳನ್ನ ಹೊಂದಿದೆಯೋ ಅನ್ನೋದನ್ನ ನಾವು ನೋಡೋಣ. ಮೇಲಿನ ಲಕ್ಷಣಗಳ ಆಧಾರದ ಮೇಲೆ ನಿರ್ವಹಣೆಯು ವಿಜ್ಞಾನದ ಕೆಲವು ಲಕ್ಷಣಗಳನ್ನು ಹೊಂದಿದೆ ಎಂದು ಹೇಳಬಹುದು. ಮೊದಲನೇ ಲಕ್ಷಣ ಕ್ರಮಬದ್ಧವಾದ ಜ್ಞಾನ. ಸೊ ನಿರ್ವಹಣೆಯೂ ಸಹ ಕ್ರಮಬದ್ಧವಾದಂಥ ಜ್ಞಾನವನ್ನು ಹೊಂದಿದೆ. ಸೊ ನಿರ್ವಹಣೆಯ ಹಲವಾರು ಪುಸ್ತಕಗಳನ್ನ, ಮ್ಯಾನೇಜ್ಮೆಂಟಿನ ಪುಸ್ತಕಗಳನ್ನ ನೀವು ನೋಡ್ತೀರಿ. ಇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ನಾಲೆಜ್, ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್. ಆಮೇಲೆ ನಿರ್ವಹಣೆಯೂ ಸಹ ತನ್ನದೇ ಆದಂತಹ ತತ್ವಗಳನ್ನ ಹೊಂದಿದೆ. ಆ ತತ್ವಗಳು ಸಹ ಪ್ರಯೋಗ ಆಧಾರಿತವಾಗಿವೆ. ಆದರೆ ಈ ಒಂದು
ತತ್ವಗಳು ಎಲ್ಲ ಸಮಯದಲ್ಲಿ ನಿಜವಾಗುವುದಿಲ್ಲ. ಸೊ ಆದ್ದರಿಂದ ನಿರ್ವಹಣೆಗೆ ನಿಖರವಲ್ಲದ ವಿಜ್ಞಾನ ಎಂದು ಕರೆಯಲಾಗುತ್ತದೆ. ಬಯಾಲಜಿ ತೆಗೆದುಕೊಳ್ಳಿ, ಕೆಮಿಸ್ಟ್ರಿ ತೆಗೆದುಕೊಳ್ಳಿ, ಅದರ ತತ್ವಗಳು ಯಾವಾಗಲೂ ಬದಲಾಗುವುದಿಲ್ಲ. 2 into 3 is equal to 6 means always 6. It will never change. ಅದೇ ತರ ಅರ್ಥಶಾಸ್ತ್ರ ಅದು ಒಂದು ವಿಜ್ಞಾನ. ಅದರ ತತ್ವ ಏನ್ ಹೇಳ್ತಾ ಇದೆ? ಇಫ್ ಪ್ರೈಸ್ ಇನ್ಕ್ರೀಸಸ್ ಡಿಮಾಂಡ್ ಡಿಕ್ರೀಸ್. ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಬೇಡಿಕೆ ಕಡಿಮೆ ಆಗುತ್ತದೆ. ಇದು ನಿಜ, ಆದರೆ ಎಲ್ಲಾ ಸಮಯದಲ್ಲಿ ಇದು ನಿಜ ಆಗುವುದಿಲ್ಲ. ಕೆಲವೊಮ್ಮೆ ಬೆಲೆಗಳು ಹೆಚ್ಚಾದರೂ ಸಹ ಬೇಡಿಕೆ ಕಡಿಮೆ ಆಗುವುದಿಲ್ಲ, ನಾವು ಅದನ್ನು ಖರೀದಿ ಮಾಡೇ ಮಾಡ್ತೀವಿ, ಅವಾಗ ಅದು ಸುಳ್ಳಾಯ್ತು. ಸೊ ಹೀಗೆ ನಿರ್ವಹಣೆಯ ಕೆಲವೊಂದು ತತ್ವಗಳು ಬದಲಾಗ್ತಾವ, ಕೆಲವೊಂದು ಸಂದರ್ಭಗಳಲ್ಲಿ ಬದಲಾಗ್ತಾವ. ಸೊ ಅದಕ್ಕೆ ನಾವು ನಿಖರವಲ್ಲದ ಜ್ಞಾನ ಅಂತ ಕರಿತೀವಿ. ಆಮೇಲೆ ನಿರ್ವಹಣೆಯ ಒಂದು ತತ್ವಗಳು ಸಾರ್ವತ್ರಿಕ ಆಗಿರುವುದಿಲ್ಲ. ಆದರೂ ಸಹ ಬಹಳಷ್ಟು ಲಕ್ಷಣಗಳು ಇದರಲ್ಲಿ ನಾವು ಕಾಣುವುದರಿಂದ ನಿರ್ವಹಣೆಯು ಸಹ ವಿಜ್ಞಾನವಾಗಿದೆ ಎಂದು ಹೇಳಲಾಗುತ್ತದೆ. ಇನ್ನು ನೆಕ್ಸ್ಟ್ ಬರೋಣ, ನಿರ್ವಹಣೆಯು ವೃತ್ತಿಯಾಗಿ ವೆದರ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಎಲ್ಲ ರೀತಿಯ ಸಂಘಟನಾ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗುತ್ತದೆ. ಎಲ್ಲಿ ಸಂಘಟನಾ ಚಟುವಟಿಕೆಗಳು ಇರ್ತಾವ ಅವು ನಿರ್ವಹಿಸಲೇಬೇಕು. ಇದನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ವಿ. ಆಮೇಲೆ ಸಂಘಟನೆಯನ್ನು ನಿರ್ವಹಿಸುವ ಸಲುವಾಗಿ ಸಂಸ್ಥೆಗಳು ನಿರ್ದಿಷ್ಟ ಅರ್ಹತೆಯುಳ್ಳ ಮತ್ತು ಅನುಭವ ಹೊಂದಿದ ವ್ಯಕ್ತಿಗಳನ್ನ ನೇಮಕ ಮಾಡ್ತಾರ. ಅಂದ್ರೆ ಯಾರಿಗೆ ಅನುಭವ ಇದೆಯೋ, ಯಾರು ನಿರ್ದಿಷ್ಟ, ಸಾಮಾನ್ಯವಾಗಿ MBA ಪಾಸ್ ಆದವರಿಗೆ ನಾವು ಅಪಾಯಿಂಟ್ ಮಾಡ್ತೀವಿ. ಹಾಗಾದ್ರೆ ಇದು ನಿರ್ವಹಣೆ ಎಂಬುದು ವೃತ್ತಿ ಎಂದು ಸೂಚಿಸುತ್ತದೆ. ಈ ಪ್ರಶ್ನೆಗೆ ಉತ್ತರಿಸಲು ನಾವು ವೃತ್ತಿಯ ಪ್ರಧಾನ ಲಕ್ಷಣಗಳನ್ನು ನೋಡಬೇಕಾಗಿದೆ. ಸೊ ವೃತ್ತಿಯ ಮೊದಲನೇ ಲಕ್ಷಣ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ. ಎಲ್ಲಾ ವೃತ್ತಿಗಳು, ಉದಾಹರಣೆಗೆ ಡಾಕ್ಟರ್ ತಗೊಳ್ರಿ, ಲಾಯರ್ ತಗೊಳ್ಳಿ, ಇವೆಲ್ಲ ವೃತ್ತಿಗಳು. ಎಲ್ಲ ವೃತ್ತಿಗಳು ನಿಖರವಾಗಿ ವ್ಯಾಖ್ಯಾನಿಸಿದ ಜ್ಞಾನದ ಮೇಲೆ ಆಧಾರಿತವಾಗಿವೆ. ಅದನ್ನು ಶಿಕ್ಷಣದ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನೀವು ಡಾಕ್ಟರ್ ಆಗಬೇಕಾದ್ರೆ MBBS ಅನ್ನ ಪಾಸ್ ಮಾಡಬೇಕು. ಲಾಯರ್ ಆಗಬೇಕಾದ್ರೆ ನೀವು LLB ಅನ್ನ ಪಾಸ್ ಮಾಡಬೇಕು. ಸೊ ಹೀಗೆ ವೃತ್ತಿ, ಯಾವುದೇ ಒಂದು ವೃತ್ತಿನ ತಗೊಳ್ರಿ, ಚಾರ್ಟರ್ಡ್ ಅಕೌಂಟೆಂಟ್ ತಗೊಳ್ರಿ, ಲಾಯರ್ ತಗೊಳ್ರಿ, ಡಾಕ್ಟರ್ಸ್ ತಗೊಳ್ರಿ, ಎಲ್ಲಾ ವೃತ್ತಿಗಳು ನಿಖರವಾಗಿ ವ್ಯಾಖ್ಯಾನಿಸಿದ ಜ್ಞಾನದ ಮೇಲೆ ಆಧಾರಿತವಾಗಿವೆ. ಆಮೇಲೆ ಅದನ್ನ ಶಿಕ್ಷಣದ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಿರ್ವಹಣೆಯೂ ಸಹ ನಿಖರವಾದ ವ್ಯಾಖ್ಯಾನಿಸಲಾದ ಜ್ಞಾನದ ಮೇಲೆ ಆಧಾರವಾಗಿದೆ. ಸೊ ಹೀಗಾಗಿ ನಿರ್ವಹಣೆಯೂ ಸಹ ಒಂದು ವೃತ್ತಿ ಎಂದು ಹೇಳಬಹುದು. ಎರಡನೇದು ನಿರ್ಬಂಧಿತ ಪ್ರವೇಶ. ಒಂದು ವೃತ್ತಿಗೆ ಪ್ರವೇಶವನ್ನ ಪಡೆಯಬೇಕಾದ್ರೆ ಪರೀಕ್ಷೆಯ ಮೂಲಕ ಅಥವಾ ಶೈಕ್ಷಣಿಕ ಪದವಿಯನ್ನು ಪಡೆಯುವುದರ ಮೂಲಕ ನಿರ್ಬಂಧಿಸಲಾಗುತ್ತದೆ. ಇಫ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಜಸ್ಟ್ ಬೈ ಪಾಸಿಂಗ್ PUC ಆರ್ BCom BA ಯು ಕ್ಯಾನಾಟ್ ಬಿಕಮ್ ಡಾಕ್ಟರ್. ಅದಕ್ಕೊಂದು ಡಿಗ್ರಿಯನ್ನ ಮಾಡಿದಾರ MBBS. ಆ ಡಿಗ್ರಿ ಪಡೆದುಕೊಂಡ್ರೆ ಮಾತ್ರ ನೀವು ಆ ವೃತ್ತಿಯನ್ನ
ಸೇರಬಹುದು, ಪ್ರವೇಶ ಮಾಡಬಹುದು. ಇಫ್ ಯು ವಾಂಟ್ ಟು ಬಿಕಮ್ ಎ ಲಾಯರ್, ಯು ಹ್ಯಾವ್ ಟು ಪಾಸ್ LLB, ಅದರ್ವೈಸ್ ಯು ಕ್ಯಾನಾಟ್ ಬಿಕಮ್ ಲಾಯರ್. ಸೊ ಹೀಗೆ ವೃತ್ತಿಗಳಿಗೆ ನಿರ್ಬಂಧಿತ ಪ್ರವೇಶ ಇರುತ್ತದೆ. ಇನ್ನ ನಿರ್ವಹಣಾಧಿಕಾರಿ ಆಗ್ಬೇಕಾದ್ರೆ ಅಂತ ಯಾವ ಒಂದು ನಿರ್ಬಂಧಿತ ಪ್ರವೇಶ ಇಲ್ಲ. ಯಾರು ಬೇಕು ಅವರು ಮ್ಯಾನೇಜರ್ ಆಗಬಹುದು. ಆದರೂ ಸಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮ್ಯಾನೇಜರ್ ಅಪಾಯಿಂಟ್ ಮಾಡಬೇಕಾದ್ರೆ ಇಂಡೈರೆಕ್ಟ್ ಆಗಿ ಅವರಿಗೆ ಅರ್ಹತೆ, ಕ್ವಾಲಿಫಿಕೇಶನ್ ಇದೆಯೋ ಇಲ್ಲೋ, ಅವರು ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ MBA ಪಾಸ್ ಆಗಿದಾರೋ ಇಲ್ಲೋ ಅನ್ನೋದನ್ನ ನೋಡ್ತಾರೆ. ಸೊ ಹೀಗಾಗಿ ಅದು ಸಹ ಒಂದು ವೃತ್ತಿ ಅಂತ ಹೇಳಬಹುದು. ಇನ್ನು ವೃತ್ತಿಪರ ಸಂಘ, ಪ್ರೊಫೆಷನಲ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಪ್ರೊಫೆಷನಲ್ ಅಸೋಸಿಯೇಷನ್ ಎಲ್ಲ ವೃತ್ತಿಗಳು ಆಯಾ ವೃತ್ತಿಪರ ಸಂಘಗಳಿಗೆ ಅಧೀನವಾಗಿರುತ್ತವೆ. ಉದಾಹರಣೆಗೆ ವಕೀಲರು, ಭಾರತದಲ್ಲಿ ವಕೀಲರಾಗಿ ವೃತ್ತಿ ನಿರ್ವಹಿಸಲು ವಕೀಲರು ಬಾರ್ ಕೌನ್ಸಿಲ್ ಸದಸ್ಯರಾಗಿರಬೇಕು. ಅವರಲ್ಲಿ ಒಂದು ಬಾರ್ ಕೌನ್ಸಿಲ್ ಅಂತ ಇರುತ್ತೆ. LLB ಆದ ನಂತರ ಅವರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದರ ಮೆಂಬರ್ ಆಗಬೇಕು. ಆವಾಗ ಅವರು ತಮ್ಮ ಪ್ರಾಕ್ಟೀಸ್ ಅನ್ನ ಪ್ರಾರಂಭಿಸಬಹುದು. ಅದೇ ತರ ಅವರು MBBS ಡಾಕ್ಟರ್, MBBS ಪಾಸ್ ಆದ ನಂತರ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. KMC ಅವರು ಒಂದು ನಂಬರ್ ಕೊಡ್ತಾರೆ. ಸೊ ಅವಾಗ ಅದರ ಸದಸ್ಯರಾದ್ಮೇಲೆ ಅವರು ತಮ್ಮ ಪ್ರಾಕ್ಟೀಸ್ ಅನ್ನ ಪ್ರಾರಂಭಿಸಬಹುದು. ಅದಕ್ಕಾಗಿ ಪ್ರತಿಯೊಂದು ವೃತ್ತಿಯು ವೃತ್ತಿಪರ ಸಂಘಗಳಿಗೆ ಅಧೀನವಾಗಿರುತ್ತದೆ ಅಂತ. ಇನ್ನ ಮ್ಯಾನೇಜ್ಮೆಂಟ್ ಒಳಗೂ ಸಹ ಅವರದೇ ಆದಂತಹ ಕೆಲವೊಂದು ಸಂಘಟನೆಗಳನ್ನ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಿರ್ವಹಣೆಯೂ ಸಹ ವೃತ್ತಿಯಾಗಿದೆ ಅಂತ ಹೇಳ್ಬೋದು. ಇನ್ನು ನಡವಳಿಕೆ ನೀತಿ ಸಂಹಿತೆ, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್. ಎಥಿಕಲ್ ಕೋಡ್ ಆಫ್ ಕಂಡಕ್ಟ್, ಎಲ್ಲ ವೃತ್ತಿಗಳು ಒಂದು ನೀತಿ ಸಂಹಿತೆಯನ್ನು ಹೊಂದಿತ್ತು. ಅದು ತನ್ನ ಸದಸ್ಯರ ನಡವಳಿಕೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಉದಾಹರಣೆಗೆ ಎಲ್ಲ ವೈದ್ಯರು ವೃತ್ತಿಯನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ನೈತಿಕ ಆಚರಣೆಯ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಳ್ಳುತ್ತಾರೆ. ಸೊ ಇವನ್ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತೇಳಿ ಒಂದು ಅಸೋಸಿಯೇಷನ್ ಮಾಡಿದ್ದಾರೆ. ಸೊ ಅವರು ಸಹ ಇಂತಹ ಕೆಲವೊಂದು ನಡವಳಿಕೆಯ ನೀತಿ ಸಂಹಿತೆಗಳನ್ನು ಜಾರಿ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ನಿರ್ವಹಣೆಯು ಸಹ ಒಂದು ವೃತ್ತಿಯಾಗಿದೆ ಅಂತ ಹೇಳಬಹುದು. ಇನ್ನ ಕೊನೆಯ ಲಕ್ಷಣ ಸೇವೆಯ ಉದ್ದೇಶ. ಸಾಮಾನ್ಯವಾಗಿ ವೃತ್ತಿಯ ಮುಖ್ಯ ಉದ್ದೇಶವು ಸೇವೆಯಾಗಿರುತ್ತದೆ. ಆದರೆ ನಿರ್ವಹಣೆಯ ಮುಖ್ಯ ಉದ್ದೇಶ ಸೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ವ್ಯವಹಾರಿಕ ಸಂಸ್ಥೆಗಳು ಲಾಭ ಗಳಿಸುವ ಉದ್ದೇಶದಿಂದ ಸ್ಥಾಪನೆ ಆಗಿರ್ತಾವ. ಅಲ್ಲಿ ಮಾಲೀಕರಿಗೆ ಲಾಭ ಮಾಡಿಕೊಡುವುದೇ ವ್ಯವಸ್ಥಾಪನೆಯ ಮುಖ್ಯ ಉದ್ದೇಶ ಆಗಿರುತ್ತದೆ. ಆದರೂ ಸಹ ದೀರ್ಘಾವಧಿಯಲ್ಲಿ ವ್ಯವಹಾರವು ಅಸ್ತಿತ್ವದಲ್ಲಿ ಇರಬೇಕಾದ್ರೆ ತಮ್ಮ ಗ್ರಾಹಕರಿಗೆ, ತಮ್ಮ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ಏನು ಹೇಳ್ಬೋದು, ಈ ಒಂದು ಮ್ಯಾನೇಜ್ಮೆಂಟ್ ಒಂದು ವೃತ್ತಿಯಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಈ ಚರ್ಚೆ ಮುಗಿತು. ಇನ್ನು ನೆಕ್ಸ್ಟ್ ಬರುತ್ತದೆ ನಿರ್ವಹಣೆಯ ಹಂತಗಳು. ಸೊ ಅದಕ್ಕೆ ಮೊದಲು ಇಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ಗಳು ಇದ್ರೆ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಸೊ ಇಲ್ಲಿ ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂತಂದ್ರೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ವಿಡಿಯೋ ಆನ್ ಮಾಡ್ರಿ. ಯಾರಿಗಾರ ಡೌಟ್ ಇದ್ರೆ ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು.
ಯಾರಿಗೆ ಡೌಟ್ ಇದೆ ಅವರು ವಿಡಿಯೋ ಆನ್ ಮಾಡ್ರಿ. ಇನ್ನು ಒಂದು 2 ನಿಮಿಷ ಇದೆ ಟೈಮು.